ಸ್ನೇಹಿತರೆ, ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ಇದು ಇಲ್ಲಿ ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಬೆಳ್ಳಂಬೆಳಗ್ಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದೆರಡು ಬಿಗ್ ಅಪ್ಡೇಟ್ ಬಂದಿರುವುದರಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಇಲ್ಲಿ ಕೆಲವರಿಗೆ 4,000 ಮತ್ತು ಇನ್ನು ಕೆಲವರಿಗೆ 6,000 ಮತ್ತು ಕೆಲವರಿಗೆ ಕೇವಲ ಇಲ್ಲಿ 2,000 ರೂಪಾಯಿ ಹಣ ಹಂತಗಳಾಗಿ ಬಿಡುಗಡೆ ಆಯಿತು. ಹೌದು ಸ್ನೇಹಿತರೆ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಮತ್ತು ನೀವು ಕೊಡಲಿ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹೌದು ಇದೇ ತಿಂಗಳು ಅಂದರೆ ಮೇ ತಿಂಗಳು ಕೊಡಲಿ ಇರುವುದರಿಂದ ಇಲ್ಲಿ ಪ್ರೆಸೆಂಟ್ ಆಗಿ ಫೆಬ್ ತಿಂಗಳಿನ ಹಣ ಮತ್ತು ಮಾರ್ಚ್ ತಿಂಗಳಿನ ಹಣ ಮತ್ತು ಅದೇ ರೀತಿಯಾಗಿ ಕೊಡಲಿ ಮುಂದೆ ಅಂದರೆ ಹಿಂದೆ ಹೋಗಿರುವ ಏಪ್ರಿಲ್ ತಿಂಗಳಿನ ಹಣ ಟೋಟಲ್ ಆಗಿ ಈ 3 ಕಂತಿನ ಹಣ ಇಲ್ಲಿ ಟೋಟಲ್ ಆಗಿ 2,000 ರೂಪಾಯಿ ಹಣ ಅಂದ್ರೆ ಟೋಟಲ್ ಆಗಿ 6,000 ರೂಪಾಯಿ ಹಣ ಅನ್ನೋದು ಪ್ರತಿ ಒಬ್ಬರಿಗೂ ಕೊಡಲಿ ಬಿಡುಗಡೆ ಆಗಲೇಬೇಕು. ಸೊ ಈಗಾಗಲೇ 3 ಕಂತಿನ ಹಣದ ತನಕ ಹಣ ಅನ್ನೋದು ಪೆಂಡಿಂಗ್ ಇರುವ ಕಾರಣದಿಂದ ಸೊ ಇನ್ನೂ ತನಕ ನಿಮ್ಮ ಖಾತೆಗಳಿಗೂ ಕೂಡ ಹಣ ಅನ್ನೋದು ಕೂಡ ಬಿಡುಗಡೆ ಆಗಿಲ್ಲ ಅಂದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಹೌದು ವೀಕ್ಷಕರೇ, ಇದು ಇಲ್ಲಿ ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಖುದ್ದಾಗಿ ಹಣವನ್ನು ಕೊಡಲಿ ಬಿಡುಗಡೆ ಮಾಡುವ ಯಾರಂದ್ರೆ ಇಲ್ಲಿ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರಾಗಲಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಇಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೊಡಲಿ ಅವರು ಕೂಡ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಹೌದು ನೀವು ಕೊಡಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಏನಾದರೂ ಪಡೆದುಕೊಳ್ಳುತ್ತಾ ಇದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ವೀಕ್ಷಕರೇ. ಹೌದು ಈಗಾಗಲೇ 29ನೆಯ ಕಂತಿನದ ತನಕ ಹಣ ಅನ್ನೋದು ಕೊಡಲಿ ರಾಜ್ಯಾದ್ಯಂತ ಇರುವಂತ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ ಹಣ ಅನ್ನೋದು ಬಿಡುಗಡೆ ಆಗಿರುವುದರಿಂದ ಸೊ ನಿಮ್ಮ ಖಾತೆಗಳಿಗೆ ಕೊಡಲಿ 30, 31ನೆಯ ಕಂತಿನ ಹಣ ಮತ್ತು ಪ್ರೆಸೆಂಟ್ ಆಗಿ 32ನೆಯ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಸೊ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ, ಏನಿಲ್ಲ, ಏನು ಸುದ್ದಿ ಅಂತ ನಾವು ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹೌದು ವೀಕ್ಷಕರೇ, ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ತಿಳಿದುಕೊಳ್ಳಕ್ಕಿಂತ ಮುಂಚೆ ಇಲ್ಲಿ ನೋಡಿ ತಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನೆಂದರೆ ಹೌದು ನೀವೇನಾದ್ರೂ ಹೊಸಬರಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ನೀವು ಕ್ಲಿಕ್ ಮಾಡಬಹುದು. ಯಾಕೆಂದರೆ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೊಡಲಿ ಮಾಡಲು ಬಹಳಷ್ಟು ಕಷ್ಟ ಪಡ್ತಾ ಇರ್ತೀವಿ ಮತ್ತು ಅದೇ ರೀತಿಯಾಗಿ ಕೊಡಲಿ ದಿನನಿತ್ಯ ಅಪ್ಡೇಟ್ಗಳು ಕೊಡಲಿ ಬರ್ತಾ ಇರುವುದರಿಂದ ಅದರದೇ ಆದಂತ ಸ್ವಲ್ಪ ಶ್ರಮ ಅನ್ನೋದು ಕೊಡಲಿ ಇದ್ದೇ ಇರುತ್ತದೆ. ಸೊ ಅದಕ್ಕಾಗಿ ನಿಮ್ಮಿಂದ ಬಯಸೋದು ನಾವು ಒಂದೇ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ವೀಕ್ಷಕರೇ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡುವುದರ ಜೊತೆಗೆ ಹಂತಗಳಾಗಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಯುತ್ತಾ ಹೋಗುತ್ತದೆ. ಹಾಗಿದ್ರೆ ಬನ್ನಿ ಈ ಎಲ್ಲದರ ಬಗ್ಗೆ ಮಾಹಿತಿ ಏನು ಬಂದಿದೆ ಅಂತ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡಕ್ಕೆ ಲೆಟ್ಸ್ ಬಿಗಿನ್ ಸ್ಟಾರ್ಟ್ ದ ವಿಡಿಯೋ. ಹೌದು, ಪ್ರತಿ ತಿಂಗಳು ಕೊಡಲಿ 2,000 ರೂಪಾಯಿ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗಲ್ಲ. ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಇಲ್ಲಿ ಅಂದರೆ ಪ್ರತಿ ಮಹಿಳಾ ಅಭ್ಯರ್ಥಿಗೆ ಇಲ್ಲಿ 2,000 ರೂಪಾಯಿ ಹಣ ಅನ್ನೋದು ರಾಜ್ಯ ಸರ್ಕಾರದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೊಡಲಿ ಬಿಡುಗಡೆ ಆಗುವ ಕುರಿತು ಕಾಂಗ್ರೆಸ್ ಪಕ್ಷವು ಬಿಡುಗಡೆ ಮಾಡಿರುವ 5 ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಕೊಡಲಿ ದೊಡ್ಡ ಯೋಜನೆ ಆಗಿರುವಂತದ್ದು. ಸೊ ಅದಕ್ಕಾಗಿ ಇದೀಗ ಬಂದ ಮಾಹಿತಿಯ ಪ್ರಕಾರ ಈಗಾಗಲೇ ಮೇ ತಿಂಗಳು ಕೊಡಲಿ ಇರುವುದರಿಂದ ಹೌದು ಮೇ 1ನೇ ತಾರೀಕಿನಿಂದ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡಲಿ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಹೌದು ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ನೋಡಿ ಈಗಾಗಲೇ ಹೌದು ವೀಕ್ಷಕರೇ, ಈಗಾಗಲೇ ರಾಜ್ಯ ಸರ್ಕಾರದಿಂದ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರೆಸೆಂಟ್ ಆಗಿ 1,27 ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರು ಕೂಡ ಇಲ್ಲಿ ಇರುವುದರಿಂದ ಹೌದು ಈಗಾಗಲೇ ಹಂತಗಳಾಗಿ ಹಣ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಕೊಡಲಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಈಗಾಗಲೇ ರಾಜ್ಯಾದ್ಯಂತ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ 1,27 ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರು ಕೊಡಲಿ ಇರುವುದರಿಂದ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಈಗಾಗಲೇ 1 ರಿಂದ 29ನೆಯ ಕಂತಿನ ಹಣದ ತನಕ ಹಣ ಅನ್ನೋದು ಕೊಡಲಿ ಪ್ರತಿಯೊಬ್ಬರಿಗೂ ಕೊಡಲಿ ಬಿಡುಗಡೆ ಆಗಿರುವುದರಿಂದ ಸೊ ಕೆಲವರಿಗೆ 29ನೆಯ ಕಂತಿನ ಹಣ ಇಲ್ಲಿ 2,000 ರೂಪಾಯಿ ಹಣ ಅನ್ನೋದು ಬಂದಿಲ್ಲ. ಕೆಲವರಿಗೆ ಇಲ್ಲಿ ಒಮ್ಮೆಲೆ 30ನೆಯ ಕಂತಿನ ಹಣವನ್ನು ಕೂಡ ಬಂದಿರುವಂಥದ್ದು. ಹೌದು ರಾಜ್ಯ ಸರ್ಕಾರದಿಂದ ಇಲ್ಲಿ ಇಷ್ಟಕ್ಕೆ ಡಿಲೇ ಆಗ್ತಾ ಇದೆ ಮತ್ತು ಹಂತಗಳಾಗಿ ಏಕೆ ಹಣ ಅನ್ನೋದು ಕೊಡಲಿ ಬಿಡುಗಡೆ ಆಗ್ತಾ ಇಲ್ಲ ಅಂತ ನೀವು ವೀಕ್ಷಿಸಬಹುದು. ಹೌದು ಅಂದರೆ ನೀವು ಕೊಡಲಿ ತಿಳಿದುಕೊಳ್ಳಬಹುದು. ಹೌದು ವೀಕ್ಷಕರೇ, ಈಗಾಗಲೇ ನೀವು ಕೊಡಲಿ 29ನೆಯ ಕಂತಿನ ಹಣದ ತನಕ
ಹಣ ಏನಾದರೂ ಪಡೆದುಕೊಂಡಿದ್ದರೆ ನಿಮಗೆ 30ನೆಯ ಕಂತಿನ 2,000 ರೂಪಾಯಿ ಹಣ ಅನ್ನೋದು ಶೀಘ್ರದಲ್ಲೇ ಬಿಡುಗಡೆ ಆಯಿತು. ಹೌದು ವೀಕ್ಷಕರೇ, ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯಾದ್ಯಂತ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಟೋಟಲ್ ಆಗಿ ಇವತ್ತು ಕೂಡ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಪ್ರೆಸೆಂಟ್ ಆಗಿ ಎಷ್ಟು ರೂಪಾಯಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗಬಹುದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಸೊ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅದನ್ನು ಕೂಡ ಸ್ವಲ್ಪ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ಪ್ರೆಸೆಂಟ್ ಆಗಿ ಇಲ್ಲಿ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ, ಹೌದು ಈಗಾಗಲೇ ಇಲ್ಲಿ ದಕ್ಷಿಣ ಕರ್ನಾಟಕದ ಕಡೆ ಇರುವಂತಹ ಹಾಸನದಲ್ಲಿ ಮೊನ್ನೆ ನಡೆದಿರುವಂತಹ ಕಾಂಗ್ರೆಸ್ ಪಕ್ಷವು ಉಪಚುನಾವಣೆ ಅಧಿವೇಶನದಲ್ಲಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಹೇಳಿರುವ ಪ್ರಕಾರ ಮತ್ತು ಪ್ರೆಸೆಂಟ್ ಆಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಹೇಳಿರುವ ಪ್ರಕಾರ, ಹೌದು ಈಗಾಗಲೇ ಹಂತ ಹಂತಗಳಾಗಿ 1ರಿಂದ 29ನೆಯ ಕಂತಿನ ಹಣದ ತನಕ ಹಣ ಅನ್ನೋದು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಕೇವಲ ಇಲ್ಲಿ 2 ತಿಂಗಳಿನ ಹಣ ಮಾತ್ರ ಡಿಲೇ ಆಗಿರುವುದರಿಂದ ಈಗಾಗಲೇ ಮೇ ತಿಂಗಳು ಕೂಡ ಇಲ್ಲಿ ಚಾಲ್ತಿ ಇರುವುದರಿಂದ, ಹೌದು ಈಗಾಗಲೇ ಮೇ ತಿಂಗಳಿನಲ್ಲಿ ನಾವು 30ನೆಯ ಕಂತಿನ 2,000 ರೂಪಾಯಿ ಮತ್ತು 31ನೆಯ ಕಂತಿನವನ್ನು ಕೊಡಲಿ 2,000, ಟೋಟಲ್ ಆಗಿ ಕೆಲವರಿಗೆ 2,000 ಮತ್ತು ಇನ್ನು ಕೆಲವರಿಗೆ ಇಲ್ಲಿ 4,000, ಅಂದರೆ 1 ಕಂತಿನ ಇಲ್ಲವಾದರೆ 2 ಕಂತಿನ ಈ ರೀತಿ ಹಂತ ಹಂತಗಳಾಗಿ 1ರಿಂದ 10ನೆಯ ತಾರೀಕಿನ ಒಳಗಡೆ, ಅಂದರೆ ಮೇ ತಿಂಗಳಿನ 1ರಿಂದ 10ನೆಯ ತಾರೀಕಿನ ಒಳಗಡೆ ನಾವು ತಪ್ಪದೆ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಅದೇ ರೀತಿಯಾಗಿ ಕೂಡ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ರೀತಿಯೇ ಒಂದು ಮಾಹಿತಿ ಕೊಟ್ಟಿರುವುದರಿಂದ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಏಕೆಂದರೆ ಈಗಾಗಲೇ ಮೇ ತಿಂಗಳು ಕೂಡ ಇಲ್ಲಿ ಚಾಲ್ತಿ ಆಗಿ 2ರಿಂದ 3 ದಿನ ಆಗಿರುವುದರಿಂದ ಹಂತ ಹಂತಗಳಾಗಿ ಹಣ ಅನ್ನೋದು ಕೂಡ ಇದೇ ಮೇ 1ನೇ ತಾರೀಕಿನಿಂದ 10ನೆಯ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ನೇರವಾಗಿ 4,000 ಇಲ್ಲವಾದರೆ ಕೇವಲ 2,000 ಮತ್ತು ಅದೇ ರೀತಿಯಾಗಿ ಕೂಡ ನಿಮ್ಮ ಇದು ಎಷ್ಟು ಕಂತಿನವನ್ನು ಕೂಡ ಇಲ್ಲಿ ಪೆಂಡಿಂಗ್ ಆಗಿ ಇರುತ್ತದೆಯಲ್ಲ ಆ ಒಂದು ಕಂತಿನವನ್ನು ಕೂಡ ನೇರವಾಗಿ ಬಿಡುಗಡೆ ಆಗ್ತಾ ಇರುತ್ತದೆ. ಹೌದು ವೀಕ್ಷಕರೇ, ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಸೊ ಅದಕ್ಕಾಗಿ ಭರ್ಜರಿ ಗುಡ್ ನ್ಯೂಸ್ ಏನೋ ಆಯಿತು. ಹಾಗಿದ್ರೆ ಒಂದಿಷ್ಟು ಜಿಲ್ಲೆಗಳ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗಲೇಬೇಕು. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಇರುವಂತಹ 30ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಅಂತ ಇಲ್ಲಿ ಅನ್ವಯವಾಗ್ತಾ ಇರುವುದರಿಂದ ಮೊದಲನೇ ಪಟ್ಟಿಯಲ್ಲಿ ಬರುವಂಥ ಒಂದಿಷ್ಟು ಜಿಲ್ಲೆಗಳಿಗೂ ಕೂಡ ನೇರವಾಗಿ ಹಣ ಅನ್ನೋದು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ವೀಕ್ಷಕರೇ, ಹೌದು ಬನ್ನಿ ಸ್ವಲ್ಪ ಜಿಲ್ಲೆಗಳ ಬಗ್ಗೆನೂ ಕೂಡ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಹೌದು ಜಿಲ್ಲೆಗಳು ಕೂಡ ಇಲ್ಲಿ ಈ ರೀತಿ ಇರುವ ಪ್ರಕಾರ ನೋಡಿ, ಜಿಲ್ಲೆಗಳಂದರೆ ನೋಡಿ, ಹಾಸನ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೊಡಗು ಜಿಲ್ಲೆ, ವಿಜಯಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಹಾಸನ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಮಂಗಳೂರು ಆ್ಯಂಡ್ ಇಲ್ಲಿ ಮಂಡ್ಯ ಜಿಲ್ಲೆ ವೀಕ್ಷಕರೇ. ಟೋಟಲ್ ಆಗಿ 18 ಜಿಲ್ಲೆಗಳು ಕೂಡ ಇಲ್ಲಿ ಕೊಟ್ಟಿರುವುದರಿಂದ, ಹೌದು ಈ 18 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಎಷ್ಟು ಕಂತಿನ ಹಣವನ್ನು ಕೂಡ ಇಲ್ಲಿ ಪೆಂಡಿಂಗ್ ಆಗಿ ಇರುತ್ತದೆಯಲ್ಲ, ಸೊ ಆ ಒಂದು ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಇಲ್ಲಿ ಬಿಡುಗಡೆ ಆಯಿತು ಸ್ನೇಹಿತರೆ. ಹೌದು ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ನೇರವಾಗಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನೀವು ನಮಗೆ ತಪ್ಪದೇ ತಿಳಿಸುವುದರ ಜೊತೆಗೆ ಪ್ರೆಸೆಂಟ್ ಆಗಿ 4,000 ರೂಪಾಯಿ ಮತ್ತು 6,000 ರೂಪಾಯಿ ಮತ್ತು ಕೆಲವರಿಗೆ ಕೇವಲ 1 ಕಂತಿನ ಹಣ ಪೆಂಡಿಂಗ್ ಆಗಿ ಇದ್ದರೆ ಕೇವಲ 2,000 ರೂಪಾಯಿ ಹಣ ಅನ್ನೋದು ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ. ಸೊ ವೀಕ್ಷಕರೇ, ಹೌದು ಈ ರೀತಿ ಒಂದು ಮಾಹಿತಿ ಕೊಟ್ಟಿರುವುದರಿಂದ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ನೇರವಾಗಿ ಇನ್ನೂ ತನಕ ಹಣ ಅನ್ನೋದು 2ರಿಂದ 3 ತಿಂಗಳಿನಿಂದ ಇಲ್ಲಿ ಇನ್ನೂ ತನಕ ಬಿಡುಗಡೆ ಆಗಿಲ್ಲ ಅಂದರೆ ನಿಮಗೆ ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸ ಕಡ್ಡಾಯವಾಗಿ ತಪ್ಪದೆ ಮಾಡಲೇಬೇಕು. ಇಲ್ಲವಾದರೆ ನಿಮಗೆ 2ರಿಂದ 3 ತಿಂಗಳು ಅಷ್ಟೇ ಅಲ್ಲ, ಉಳಿದ ಮುಂಬರುವ ಪ್ರತಿಯೊಂದು ಯೋಜನೆ ಹಣ ಅನ್ನೋದು ಕೂಡ ಬಿಡುಗಡೆನೇ ಆಗಲ್ಲ. ಸೊ ಯಾವ ಒಂದು ಚಿಕ್ಕ ಕೆಲಸ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಯಾಕೆಂದರೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅಂತ ಅಂದುಕೊಳ್ತೀನಿ.
ಸೊ ಅದಕ್ಕಾಗಿ ಪ್ರೆಸೆಂಟ್ ಆಗಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿರುತ್ತದೆ ಮತ್ತು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದೀರಿ ಅಂದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಕೂಡ ನೀವು ಮಾಡಬಹುದು. ಹೌದು ವೀಕ್ಷಕರೇ, ಇದಾಗಿತ್ತು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾವು ಇದೇ ರೀತಿಯಾಗಿ ಕೂಡ ಮತ್ತೊಂದು ಏನಾದರೂ ಹೊಸ ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ.